ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಸಂಡಿಗೆ ಹೆಂಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿರಿ. ಮೊದಲಿಗೆ ಹಿಂದಿನ ದಿನ ಅಕ್ಕಿಯನ್ನು ನೆನೆ ಹಾಕ್ಕೋಬೇಕು. ನೆನೆದಂಥ ಅಕ್ಕಿಯನ್ನು ಮಾರನೇ ದಿನ ಸ್ವಚ್ಛಗೆ ತೊಳ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ನೀರಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ ತೋರ್ಸಕೊಂತೀನಲ್ಲ, ಈ ರೀತಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡು ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ಸಂಡ್ಗೆ ಮಾಡೋಕೆ ತಯಾರು ಮಾಡ್ಕೊಂಡೀವಿ ನೋಡಿರಿ. ಈಗ ಈ ರೀತಿ ಹಿಟ್ಟು ಹದವಾಗಿ ನಾವು ಮಿಕ್ಸಿ ಮಾಡ್ಕೊಂಡಿವಲ್ಲ, ಇದನ್ನು ನಾವು ಸೈಡ್ ಇಟ್ಕೊಂಡು ಇದಕ್ಕೆ ಸಂಡ್ಗೆ ಹಾಕೋಕ್ಕೆ ಏನು ಬೇಕಪ್ಪ ಅಂದರೆ ಜೀರಿಗೆ ಬೇಕು. ಹಾಗಾಗಿ ನಾನು ಜೀರಿಗೆ ತೊಗೊಂಡು ಈಗೇನು ಮಾಡ್ಕೊತೀನಿ, ಸೈಡ್ ಇಟ್ಕೊಂಡು ಗ್ಯಾಸ್ ಮೇಲೆ ಬಿಸಿಯಾದಂಥ ನೀರನ್ನು ಬಿಸಿ ಮಾಡೋಕೆ ನೀರನ್ನು ಇಟ್ಕೊತೀನಿ. ನೀರು ಬಿಸಿ ಆಗಲಿ, ಹಿಟ್ಟು ಇನ್ನೇನು ತೋರ್ಸತ್ತೆ ನೋಡಿರಿ. ಈ ರೀತಿ ತಯಾರಾಗಿರ್ಬೇಕಷ್ಟೇ. ಜೀರಿಗೆಯನ್ನು ತೊಗೊಂಡಿದ್ನಲ್ಲ, ಅದನ್ನು ಏನು ಮಾಡಬೇಕು, ಜಜ್ಕೊಳಕೊಂತೀನಿ. ಅಂದ್ರೆ ಒಳಕಲ್ಲಿನೊಳಗೆ ಏನು ಮಾಡತ್ತೀನಿ, ಸಣ್ಣಗೆ ಜಜ್ಕೊಳಕೊಂತೀನಿ ನೋಡಿರಿ. ಜಜ್ಕೊಳಕೊಂತೀನಿ. ಈಗ ಅದು ಜಜ್ಕೊಂಡಿದ್ದಕ್ಕೆ ಬಿಟ್ಟು ಈಗ ನೀರೆಲ್ಲ ಬಬಲ್ಸ್ ಬಂದೈತಿ, ಬಿಸಿ ಆಗೈತಿ. ಇದಕ್ಕೊಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳಕೊಂತೀನಿ ನೋಡಿರಿ. ಸೋಡಾ ಪುಡಿ ಹಾಕ್ಕೊಂಡೇನಿ. ನೆಕ್ಸ್ಟ್ ಉಪ್ಪು ಹಾಕ್ಕೋಬೇಕು. ಆಮೇಲೆ ರುಬ್ಬಿಟ್ಕೊಂಡಂಥ ಜೀರಿಗೆ ಪೌಡ್ರನ್ನ ಹಾಕ್ಕೋಬೇಕು. ಈಗ ನೀರು ಬಿಸಿ ಆಗೈತಿ. ಈ ಬಿಸಿಯಾದಂಥ ನೀರಿಗೆ ರೆಡಿಯಾದಂಥ ಹಿಟ್ಟನ್ನು ನಾವು ಏನು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೊತ ಹೋಗಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಚಮಚಲ್ಲಿ ಕಡ್ಡಾಡಿಸ್ಕೊತಾನೆ ರೆಡಿಯಾದಂಥ ಹಿಟ್ಟನ್ನು ಹಾಕ್ಕೊತ ಹೋಗಬೇಕು. ಚಮಚಲ್ಲಿ ಕಡ್ಡಾಡ್ಸೋಕೆ ಬಿಡಬಾರ್ದು. ಬಿಟ್ಟರೆ ಏನಾಗುತ್ತೆ ಅಂದ್ರೆ ಗಂಟು ಆಗಿಬಿಡುತ್ತೆ. ಹಂಗಾಗಿ ಚಮಚಲ್ಲಿ ಕೈ ಆಡಿಸ್ಕೊತಾನೆ ಇರಬೇಕು. ಈ ನೀರಿನ ಪ್ರಮಾಣ ಎಷ್ಟಿತ್ತು ಅಷ್ಟೇ ಹಿಟ್ಟನ್ನು ನಾನು ಹಾಕ್ಕೊಂಡೇನೆ. ಉಳಿದಂಥ ಹಿಟ್ಟನ್ನು ತೆಗೆದಿಟ್ಟೆ. ಈಗ ಈ ರೀತಿ ಸಣ್ಣ ಉರಿ ಒಳಗೆ ನಾವೇನು ಮಾಡ್ಕೋಬೇಕು, ಚಮಚಲ್ಲಿ ಕಡ್ಡಾಡಿಸ್ಕೊತಿರ್ಬೇಕು. ದೊಡ್ಡ ಉರಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಹೊತ್ತಿ ಬಿಡ್ತೈತಿ, ಅಂದರೆ ಸೀದು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ನೊಳಗೆ ಏನು ಮಾಡ್ಕೋಬೇಕು, ಈ ರೀತಿ ನಾವು ಚಮಚಲ್ಲಿ ಕೈ ಆಡಿಸ್ಕೊತಾನೆ ಇರಬೇಕು. ಇದಕ್ಕೆ ನಾವು ಏನು ಮಾಡಿದ್ವಿ, ಉಪ್ಪು ಹಾಕ್ಕೊಂಡೇವಿ, ಸೋಡಾ ಪುಡಿ ಹಾಕ್ಕೊಂಡೇವಿ, ಜೀರಿಗೆ ಪೌಡ್ರ್ ಹಾಕ್ಕೊಂಡಿಲ್ಲ. ಆದ್ರೆ ಹಿಟ್ಟು ಏನು ಮಾಡತ್ತೀವಿ, ನಾವು ತಯಾರು ಮಾಡ್ಕೊಳಕೊಂತೀವಲ್ಲ, ಆಮೇಲೆ ರೆಡಿಯಾಗಿಂದ ಈ ಹಿಟ್ಟಿಗೆ ನಾವು ಜೀರಿಗೆ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀವಿ ನೋಡಿರಿ. ಹಿಟ್ಟು ಒಂದು ಹದಕ್ಕೆ ಬರಾಕೊಂತೈತಿ. ಗಂಟು ಅನ್ಸಾಕೊಂತೈತಲ್ಲ ಅಂತ ಅನ್ಕೋಬೋದು. ಅದು ಗಂಟಾಗಿಲ್ಲ. ಹಿಟ್ಟು ಸಂಡ್ಗೆ ಹಿಟ್ಟಿನ ಹದಕ್ಕೆ ಬರಾಕೊಂತೈತಿ. ಹಾಗಾಗಿ ಅದು ಯಾವುದೇ ರೀತಿ ಗಂಟು ಆಗಿಲ್ಲ. ಈ ರೀತಿ ಹಿಟ್ಟು ತಯಾರು ಮಾಡ್ಕೋಬೇಕು ನಾವು. ಹಿಟ್ಟು ತಿರುವಂಥದ್ದು ಕಟ್ಟಿಗೆ ಇತ್ತಂದ್ರೆ ಅದ್ರಲ್ಲಿ ತಿರ್ಕೋಬೋದು, ಲತ್ತಿಗುಣಿಲಿ ತಿರ್ಕೋಬೋದು, ಚಮಚಲಿನೂ ತಿರ್ಕೋಬೋದು. ನಿಮ್ಗೆ ಯಾವುದ್ರಲ್ಲಿ ಆಗುತ್ತೋ ಅದರಲ್ಲಿ ಏನು ಮಾಡ್ಕೋಬೇಕು, ಹಿಂಗೆ ತಿರುವುದು ಮಾಡಬೇಕು. ಮುದ್ದೆಯನ್ನು ತಿರುತ್ತೀವಲ್ಲ, ಆ ರೀತಿ ಈ ಹಿಟ್ಟನ್ನು ತಯಾರು ಮಾಡ್ಕೋಬೇಕು. ಈ ಹಿಟ್ಟು ತಯಾರಾಯ್ತು. ಇದಕ್ಕೆ ಜೀರಿಗೆ ಪೌಡ್ರ್ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸಂಡ್ಗೆ ಹಾಕೋಕೆ ಹೋದಿವಿ ನೋಡಿರಿ. ಇವೆಲ್ಲ ಸಂಡ್ಗಿದು ಮನೆದು ಡಿಸೈನು. ಸಂಡ್ಗೆ ಯಾವುದು ಡಿಸೈನ್ ಬೇಕು ಆ ಡಿಸೈನ್ ನಾವು ಹಾಕ್ಕೋಬೋದು. ನನಗೀಗ ಆಲ್ರೆಡಿ ನಾನು ಹೀರೆಕಾಯ್ದು ಹಾಕ್ಕೊಂಡೇನಿ, ಸಣ್ಣದು ಶಾವ್ಗಿದು ಹಾಕ್ಕೊಂಡೇನಿ. ಈಗ ಮೂರರದ್ದು ದಾನಿ ಡಿಸೈನ್ ಹಾಕ್ಕೊಳಕೊಂತೀನಿ. ಹಾಗಾಗಿ ಇಲ್ಲಿ ತೋರ್ಸಕೊಂತೀನಲ್ಲ, ಈ ರೀತಿ ನಾವು ನಮ್ಗೆ ಯಾವ ಡಿಸೈನ್ ಬೇಕು ಆ ಡಿಸೈನನ್ನು ನಾವು ಹಾಕ್ಕೋಬೋದು. ಇದಕ್ಕೆ ನಾನು ರೆಡಿ ಇದ್ದಂಥ ಹಿಟ್ಟನ್ನು ಹಾಕ್ಕೊಳಕೊಂತೀನಿ ನೋಡಿರಿ. ಈ ಹಿಟ್ಟು ಆ ಮನೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೋಬೋದು. ಹಾಕ್ಕೊಂಡು ಈಗ ಒತ್ತೋದು ಮಾಡೋದು, ಅಂದರೆ ಸಂಡ್ಗೆನ ಒತ್ತೋದು ನೋಡಿರಿ. ಈ ರೀತಿ ಸೀರೆಯನ್ನು ಹಾಸ್ಕೊಂಡೀವಿ ನಾವು. ಬೇಡಂದ್ರೆ ಪೇಪರ್ ಹಾಳೆ, ಅಂದ್ರೆ ಪ್ಲಾಸ್ಟಿಕ್ ಪೇಪರ್ ಹಾಳೆನೂ ಹಾಸ್ಕೋಬೋದು. ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ ನಾವು ಕಾಟನ್ ಸೀರೆಯನ್ನು ಹಾಸ್ಕೊಂಡೀವಿ. ಇದ್ರೊಳಗೆ ಹಾಕೋದ್ರಿಂದನೂ ಒಳ್ಳೆಯದಾಗುತ್ತೆ. ಮತ್ತು ವಾಪಸ್ಸು ಸಂಡ್ಗೆ ಚಲೋ ಹೇಳ್ತಾವೆ. ಈ ರೀತಿ ಸಂಡ್ಗೆ ಹಾಕ್ಕೊಂಡೀವಿ ನೋಡಿರಿ. ಆಲ್ರೆಡಿ ಒಂದಿಷ್ಟು ಸಂಡ್ಗೆ ಹಾಕ್ಕೊಂಡಿದ್ದೆ. ಈಗ ಹಾಕ್ಕೊಂಡಿಂದ ಈಗ ವಿಡಿಯೋನ ಮಾಡೀನಿ. ಈಗ ನೆಕ್ಸ್ಟ್ ಹಾಕುವಂಥ ವಿಡಿಯೋನೂ ಮಾಡಾಕೊಂತೀನಲ್ಲ, ಈ ರೀತಿ ಸಂಡ್ಗೆನ ನಾವು ತಯಾರು ಮಾಡ್ಕೊಂಡೀವಿ. ದಾಣಿದು ಹಾಕ್ಕೊಂಡೀವಿ, ಹೀರೆಕಾಯ್ದು ಹಾಕ್ಕೊಂಡೀವಿ, ನಾವು ಶಾವಿಗೆ ಡಿಸೈನನ್ನು ಹಾಕ್ಕೊಂಡೀವಿ. ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನನ್ನು ನೀವು ಹಾಕ್ಕೋಬೋದು ನೋಡಿರಿ. ಎಷ್ಟು ಚಲೋ ಬಂದವು ಅಂದ್ರೆ ಭಾಳಷ್ಟು ಬೆಳ್ಳಗೂ ಆಗ್ಯಾವು. ಹಂಗೆ ಜೀರಿಗೆದು ಆಮೇಲೆ ಅಕ್ಕಿದು ಏನಾಗುತ್ತೆ, ಘಮ ಅಂತ ಪರಿಮಳ ಬರತೈತಿ. ಹಿಟ್ಟೇನು ಉಳಿದಿತ್ತು ಸೈಡ್ ಇಟ್ಕೊಂಡೇನೆ ಅಂದೆನಲ್ಲ, ಆ ಹಿಟ್ಟನ್ನು ನಾನು ನೀರಾಗಿ
ಶಾಂಡ್ಗೆ ಹಿಟ್ಟನ್ನು ತಿರುಕೊಂಡೀನಿ. ಆ ನೀರಾದಂಥ ಶಾಂಡ್ಗೆ ಹಿಟ್ಟಿನಿಂದ ಈ ರೀತಿ ಅಕ್ಕಿ ಹಪ್ಪಳ ಅಂದ್ರೆ ಹಪ್ಪಳ ಟೈಪು ಶಾಂಡ್ಗೆನ ಮಾಡ್ಕೊಳಕ್ಕಂತೀವಿ ನೋಡಿರಿ. ಇದನ್ನು ಆಲ್ರೆಡಿ ಹಾಕೀನಿ. ಈಗ ಹಾಕಿ ನಿಮಗೊಂದಿಷ್ಟು ವಿಡಿಯೋ ಮಾಡಿ ತೋರ್ಸಾತೀನಿ ಅಷ್ಟೇ. ಈ ರೀತಿ ಹಪ್ಪಳದ ಥರ ಶಾಂಡ್ಗೆ ಮಾಡ್ಕೊಳ್ಳೋದ್ರಿಂದ ಇವು ನೋಡೋಕೆ ಸಣ್ಣ ಕರದಿಂದ ದೊಡ್ಡ ದೊಡ್ಡವು ಆಗ್ತಾವೆ. ಅಂದರೆ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಅಂಗೈ ಎಷ್ಟಾಗಲ್ಲ ದೊಡ್ಡವಾಗಿ ಬರ್ತಾವೆ. ತಿನ್ನೋಕ್ಕೂ ಭಾಳ ರುಚಿ ಇರ್ತಾವೆ. ಹಂಗಾಗಿ ಈ ರೀತಿ ನಾವು ಮನೆಯೊಳಗೆ ಅಕ್ಕಿಯಿಂದ ನಾವು ಸಂಡಿಗೆಯನ್ನು ಮಾಡ್ಕೊಂಡು ರೆಡಿ ಮಾಡ್ಕೊಬೋದು. ಈಗ ಬ್ಯಾಸ್ಗೆ ಐತಲ್ಲ, ಈ ಬ್ಯಾಸ್ಗೆ ಒಳಗನೆ ಸಂಡಿಗೆ, ಶಾವ್ಗೆ, ಹಪ್ಪಳ ಎಲ್ಲನೂ ತಯಾರು ಮಾಡಿಟ್ಕೊಂಡ್ರೆ ಬಿಸಿಲಿರುತ್ತೆ. ಈ ಬಿಸಿಲಿಗೆ ಚೆನ್ನಾಗಿ ಏನಾಗ್ತಾವೆ ಒಣಗ್ತಾವೆ. ಒಣಗಿಸಿ ನಾವು ಮನೆಯೊಳಗೆ ಸಂಗ್ರಹ ಮಾಡ್ಕೊಂಡು ಇಟ್ಕೊಬೋದು, ಸ್ಟೋರ್ ಮಾಡಿ ಇಟ್ಕೊಬೋದು. ಹಂಗಾಗಿ ನೋಡಿರಿ ಈ ರೀತಿ ಸಂಡಿಗೆಯನ್ನು ಹಾಕ್ಕೊಳಕ್ಕಂತೀವಿ. ಮನೆಯೊಳಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಕಲರ್ ಹಾಕಲ್ಲ, ಮತ್ತು ವಾಪಸ್ಸು ಯಾವುದೇ ರೀತಿ ಕೆಮಿಕಲನ್ನು ಯೂಸ್ ಮಾಡಲ್ಲ. ಈ ರೀತಿ ಮನೆಯೊಳಗೆ ತಯಾರು ಮಾಡಿ ಇಟ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಒಳ್ಳೆಯದಿರುತ್ತೆ. ಅಂಗಡಿ ಒಳಗೆ ತಂದು ತಿನ್ನೋದಕ್ಕಿಂತ ಮನೆಯೊಳಗೆ ತಯಾರು ಮಾಡಿ ಇಟ್ಕೊಂಡು ತಿನ್ಬೋದು. ಇದರಿಂದ ಆರೋಗ್ಯಕ್ಕೂ ಚಲೋ ಆಗುತ್ತೆ. ಈ ಸಂಡ್ಗೆ ತಯಾರಾಗೈತಲ್ಲ, 2 ದಿನ ಬಿಟ್ಟು ಒಣಗಿಸಿದ ಸಂಡ್ಗೆನ ತೋರ್ಸಕ್ಕಂತೀನಿ ನೋಡಿರಿ. ಈ ರೀತಿ ಒಣಗಿಸಿದಂಥ ಸಂಡ್ಗೆನ ತೊಗೊಂಡು ನಾನು ಈಗ ಏನು ಮಾಡತ್ತೀನಿ, ನಿಮ್ಗೆ ಕರೆದು ತೋರ್ಸಕ್ಕಂತೀನಿ. ಅಂದರೆ ಎಣ್ಣೆ ಒಳಗೆ ಕರೆದು ತೋರ್ಸಕ್ಕಂತೀನಿ. ಚೆನ್ನಾಗಿ ಬಿಸಿಲಿಗೆ ಒಣಗ್ಯಾವು. ಇನ್ನೇನು ಡಬ್ಬಿ ಒಳಗೆ ಹಾಕಿ ತೆಗೆದಿಡಬೇಕಿತ್ತು. ಆದರೆ ನಿಮ್ಗೆ ಇದು ಕರೆದಂಥ ಸಂಡ್ಗೆನ ತೋರಿಸೋಣ ಅಂತೇಳಿ, ಮತ್ತು ಇದನ್ನು ಟೇಸ್ಟನ್ನು ನೋಡಬೇಕು, ಮತ್ತು ಹೆಂಗೆ ಬಂದೈತಿ ರುಚಿ ಅಂತಲೂ ನೋಡ್ಬೇಕಂತೇಳಿ ನಾನು ಈಗ ಈ ರೆಡಿ ಆದಂಥ ಸಂಡ್ಗೆಯನ್ನು ತೊಗೊಂಡು ಎಣ್ಣೆ ಒಳಗೆ ಕರಿಯಾಕಂತೀನಿ ನೋಡಿರಿ. ಒಂದು ಹೀರೆಕಾಯಿ ತೊಗೊತೀನಿ, ಒಂದು ಹಪ್ಪಳದ ಸಂಡ್ಗೆಯನ್ನು ತೊಗೊತೀನಿ. ತೊಗೊಂಡು ಹೋಗಿ ಏನು ಮಾಡ್ತೀನಿ, ಎಣ್ಣೆ ಒಳಗೆ ಕರಿತೀನಿ. ಅದು ಯಾವ ರೀತಿ ಆಗ್ಯಾವಂತ ನೀವು ನೋಡ್ಬೋದು. ಬರ್ರಿ ಎಣ್ಣೆ ಒಳಗೆ ಕರೆದು ತಿಂದು ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೆಂಗೈತೆ ಅಂಥೇಳಿ ನೋಡೋಣ. ನೋಡಿರಿ ಎಣ್ಣೆ ಕಾದಿತ್ತಲ್ಲ, ಅದರೊಳಗೆ ಈ ಸಂಡ್ಗೆಯನ್ನು ಹಾಕಿದೆ. ನೋಡಿರಿ ಸಂಡ್ಗೆ ಹೆಂಗೆ ಬರತೈತೆ ಅಂದ್ರೆ ಭಾಳ ಚಲೋ ಒಣಗ್ಯಾವಲ್ಲ. ಎಣ್ಣೆ ಒಳಗೆ ಹಾಕಿದ ಗುಟ್ಲೆನೇ ಎಷ್ಟಾಗಲ್ಲ ಅದು ಎಷ್ಟು ಚಲೋ ಬಂದು ಅಂದ್ರೆ ಭಾಳ ಚಲೋ ಬಂದು ನೋಡಿರಿ. ಈ ರೀತಿ ಆಯ್ತು. ಇದು ಹೀರೆಕಾಯ್ದು ಡಿಸೈನಿನ ಸಂಡ್ಗೆ ಐತಿ. ಇದು ಹಬ್ಬದ ಊಟದೊಳಗೆ, ಆಮೇಲೆ ಅನ್ನ ಸಾಂಬಾರೊಳಗೆ ಎಲ್ಲದ್ರೊಳಗೂ ನಾವು ಈ ರೀತಿ ಸಂಡ್ಗೆನ ಕರ್ಕೊಂಡು ತಿನ್ಬೋದು. ಹಂಗನೂ ತಿನ್ಬೋದು. ಇದಕ್ಕೆ ಸ್ವಲ್ಪ ಖಾರದ ಪೌಡ್ರನ್ನು ಉದುರಿಸಿನೂ ತಿನ್ಬೋದು. ನೋಡಿರಿ ಈಗ ಹಪ್ಪಳ ಸಂಡ್ಗೆನೂ ಕರೆದಿದ್ದೆ. ಈಗ ಹಪ್ಪಳ ಸಂಡ್ಗೆ ಮತ್ತು ಹೀರೆಕಾಯಿ ಸಂಡ್ಗೆಯನ್ನು ಏನು ಮಾಡಿದೆ, ಕರೆದು ನಿಮಗೆ ತೋರ್ಸಕ್ಕಂತೀನಿ ನೋಡಿರಿ. ಎಷ್ಟು ಗರಿಗರಿಯಾಗಿ ಕ್ರಂಚಿಯಾಗಿ ಬಂದಾವಂದ್ರೆ ಭಾಳಷ್ಟು ರುಚಿನೂ ಅದಾವೆ, ಮತ್ತು ಭಾಳಷ್ಟು ಕುರುಮ್ ಅಂತೂ ಬರ್ತಾವೆ. ಈ ರೀತಿ ನೀವು ಸಂಡ್ಗೆ ಮಾಡ್ಕೊಂಡು ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಹೊಸ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.